ಇಷ್ಟು ಕಮ್ಮಿ ಬೆಲೆಗೆ ಎಲ್ಲೂ ಸಿಗಲ್ಲ. ಯಾಕೆ ಅಂದರೆ ನಾವು ಕೊಡ್ತಾ ಇದ್ದೀವಿ ಫ್ಯಾಕ್ಟ್ರಿ ರೇಟಿಗೆ ಕಂಡ್ರಿ. ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ, ಆಮೇಲೆ ನೀವೇ 100 ಜನ ಕರ್ಕೊಂಡು ಬರ್ತೀರಾ. ಇಟ್ಕೊಂಡು ಹೋದ್ರೆ ಫಂಕ್ಷನ್ಗಳಲ್ಲಿ ಇವರನ್ನೇ ನೋಡಬೇಕು, ಈ ಸೀರೆಗಳು ಎಲ್ಲಿಂದ ತಗೊಂಬದ್ರಿ ಅಂತಾನೆ ಕೇಳಬೇಕು, ಆ ಥರ ಇರುತ್ತೆ. ಇಲ್ಲೇ ಸೀರೆಗಳು ತಗೊಳ್ರಿ. ಯುಗಾದಿ ಹಬ್ಬಕ್ಕೆ ಸೀರೆ ತಗೋಬೇಕಾ? ಅದಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋ ನೋಡ್ರಿ, ಜಾಸ್ತಿ ಶೇರ್ ಮಾಡ್ರಿ, ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡ್ರಿ. ಖುಷಿ ಪಡ್ತೀವಿ. 550ಕ್ಕೆ ಸಿಗುತ್ತೆ ಸರ್. ಫೇಮಸ್ ಒಂದು 6 ತಿಂಗಳಿಗೆ 12,000 ಸ್ಯಾರಿ ಕೊಟ್ಟಿದ್ದೀನಿ. ಎಲ್ಲ ಸಿಗುತ್ತೆ 650 ಇಲ್ಲ 550ಗೆಲ್ಲ ನಿಮಗೆ ಇದೆ. 4-5 ಥರ ರೇಂಜ್ ಇರುತ್ತೆ ಸರ್. ಎಷ್ಟು ಮೂವಿಂಗ್ ಇದೆ ಅಂದರೆ ಬರೀ 650 ಸರ್. ಇದೆಲ್ಲ ಹೊರಗಡೆ 1,500 ಸರ್. 250 ರೂಪಾಯಿಂದ ಹಿಡಿದು 20,000ದವರೆಗೂ ಇದೆ. ಬರೀ 850 ಹೇಗಿದೆ ನೋಡಿ, ಎಷ್ಟು ಸಿಗುತ್ತೆ? ಬರೀ 350. ಸೆಮಿ ತೊಗೊಳಕ್ಕಾದ್ರೆ ಆ ಹೊರಗಡೆ 6,000 ರಿಂದ 7,000 ಆಗುತ್ತೆ. ನಾವು 3,800ಕ್ಕೆ ಕೊಟ್ಬಿಡ್ತೀವಿ. ನಾವು ಸರ್ ಹೊರಗಡೆ 4-5 ಸಾವಿರ ರೂಪಾಯಿ ಏನು ಕೊಟ್ಟು ತಗೊಂತಾರೆ, ಇಲ್ಲಿ 1,500-2,000 ರೂಪಾಯಿಗೆ ಸಿಕ್ಬಿಡುತ್ತೆ ಸರ್. ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಕೊಡೋಣ. ಅದ್ರಲ್ಲಿ ಸ್ವಲ್ಪ 10, 20, 50 ಬಂತು ಅಂದರೆ 100 ಜನಕ್ಕೆ ಶ್ರೀಮಂತ ಮಾಡ್ಬೋದು. ಎಜುಕೇಷನ್ಗೆ, ಹೆಲ್ತ್ಗೆ. ಸೊ ಏನು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿರೋದು. ಸೊ ಬಿಸ್ನೆಸ್ಗಾಗಿ ಅಲ್ಲ ಸರ್, ಸರ್ವಿಸ್ಗಾಗಿ ಮಾಡಿ ಅಂತ ಹೇಳ್ಕೊಂಡು ತುಂಬ ಖುಷಿ ಆಗುತ್ತೆ. ಸರ್ ನಮಸ್ತೆ. ಇಡೀ ಕರ್ನಾಟಕದಲ್ಲೇ ಯಾರು ಕೂಡ ನಮ್ಮ ರೇಟಿಗೆ ಕೊಡೋಕ್ಕಾಗಲ್ಲ, ಅಷ್ಟು ಬೆಸ್ಟ್ ಪ್ರೈಸ್ಗೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ರೇಟಿಗೆ ನಾವು ಕೊಡ್ತಾ ಇದ್ದೀವಿ. ಒಬ್ಬ ಹೆಣ್ಮಗಳಾಗಿ ಬೆಸ್ಟ್ ಕಲೆಕ್ಷನ್ಸು, ಬೆಸ್ಟ್ ರೈಟು. ಸೊ ಅದು ಯಾವ ಥರ ಕಲೆಕ್ಷನ್ಸ್ ಇದೆ ಅಂತೇಳಿ ನಿಮ್ಗೆ ಎಲ್ಲವೂ ಡೀಟೇಲಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಆಫರ್ ಕೂಡ ಇದೆ. ಎಷ್ಟು ಥರ ಪೆಟ್ರೋಲ್ ಕೂಡ ನಾವೇ ಹಾಕ್ಸ್ಕೊಡ್ತೀವಿ, ಅದೇನು ಅಂತೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಫಸ್ಟು ನಮ್ಮ ಸ್ಯಾರಿ ನೋಡಿರಿ. ಯಾಕೆ ಅಂದರೆ ನಾವು ಕೊಡ್ತಾ ಇದ್ದೀವಿ 1,000 ರೂಪಾಯಿಗೆ 4 ಸ್ಯಾರಿ. ಸೊ ಬನ್ನಿ ಒಳಗಡೆ ಹೋಗೋಣ. ಅಲ್ಲ ಸರ್, ದಿನ ಪೂರ್ತಿ ಹೆಣ್ಮಕ್ಳು ಬೆಳಗ್ಗೆ ಬಂದರೆ ಸಂಜೆವರೆಗೂ ನೋಡ್ತಾನೆ ಇರ್ತಾರೆ. ಅಷ್ಟು ಕಲೆಕ್ಷನ್ಸ್ ಇದೆ, ದಿನ ಪೂರ್ತಿ ನೋಡಿದ್ರು ಮುಗಿಯಲ್ಲ. ಯಾಕೆಂದ್ರೆ ನಾವು ಅಷ್ಟು ಬೆಸ್ಟ್ ಕಲೆಕ್ಷನ್ಸು ಮತ್ತು ಬೆಸ್ಟ್ ರೈಟ್ ಕೊಡ್ತಾ ಇದ್ದೀವಿ, ಮತ್ತು ಯುನೀಕ್ ಕಲೆಕ್ಷನ್ಸ್ ಕೊಡ್ತಾ ಇದ್ದೀವಿ. ಅದು ನಮಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ಕೆಲಸ. ಅದು ಒಂದು ಹಳ್ಳಿನಲ್ಲಿ, ಸಿಟಿನಲ್ಲಿ ಇಲ್ಲ, ನಾವು ಹಳ್ಳಿನಲ್ಲಿರೋದು. 1,000 ರೂಪಾಯಿಗೆ 4 ಕೊಟ್ಟರೆ ನಿಮಗೆ ಲಾಸ್ ಆಗಲ್ಲ? ಲಾಸ್ ಮಾಡ್ಕೊಂಡು ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇದು ಲಾಸ್ ಇಲ್ಲ ಸರ್. ಇದು ಹೆಣ್ಮಕ್ಳು, ಪ್ರತಿ ಒಂದು ಹೆಣ್ಮಕ್ಳಿಗೂ. ಯಾಕಂದರೆ ಎಲ್ಲರೂ ಶ್ರೀಮಂತರಾಗಿ ಇರಲ್ಲ. ಸೊ ಬಡವರು ಇರ್ತಾರೆ. ಸೊ ಬಡವರು ಕೂಡ ಎಲ್ಲ ಥರದ ಸ್ಯಾರಿ ಉಡಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಆಗಿದೆ. ಸೊ ನೋಡಿ, ಇದೆಲ್ಲ 1,000 ರೂಪಾಯಿಗೆ 4 ಅಂದಾಗ ಎಲ್ಲರೂ, ಒಬ್ಬ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಗಳು ಕೂಡ 4 ತೊಗೊಂಡು ಉಟ್ಕೊಂತಾರೆ. ಯಾಕಂದ್ರೆ 1 ತೊಗೊಳತ್ತ 4 ಸಿಗುತ್ತೆ ಅಂದಾಗ ಅವ್ರಿಗೂ ದುಡ್ಡು ಉಳಿಯುತ್ತೆ, ನಮಗೂ ಒಂದು ಒಳ್ಳೆ ಒಂದು ಸರ್ವಿಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ರೈಟಿಂಗ್ ನಾವೇ ರೆಡಿ ಮಾಡಿಸ್ಕೊಡ್ತಿದ್ವಿ. ಸೊ ತುಂಬ ಫಾಸ್ಟಾಗೆ ಒಂದು 6 ತಿಂಗಳಲ್ಲೇ ದೊಡ್ಡ ಮಟ್ಟಕ್ಕೆ ಇದು ಸುದ್ದಿ ಆಗಿರೋದು ತುಂಬ ಖುಷಿ ವಿಚಾರ ಸರ್. ಈಗ ಯುಗಾದಿ ಹಬ್ಬಕ್ಕೆ ಬಂದವರಿಗೆಲ್ಲ ಯಾಕೆ ಪೆಟ್ರೋಲ್ ಕೊಡ್ತಾ ಇದ್ದೀರಿ? ಪೆಟ್ರೋಲ್ ಯಾಕೆ ಕೊಡ್ತಿದ್ದೀನಿ ಅಂದರೆ, ಸೊ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಒಂದು 6 ತಿಂಗಳಲ್ಲೇ ನಂಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ 1,000 ಜನ ಫಾಲೋವರ್ಸ್ ಬಂದುಬಿಟ್ರು. ಯಾಕೆ ಬಂದರು ಅಂದರೆ, ನಾವು ಕೊಡ್ತಾರೋ ಸ್ಯಾರಿ ಎಲ್ಲೂ ಸಿಗ್ತಾ ಇಲ್ಲ. ಸೊ ಇದರಿಂದ ಏನಾಗಿದೆ, ಹೆಣ್ಮಕ್ಳು ಯಜಮಾನ್ರಿಗೆಲ್ಲ ಬಲವಂತ ಮಾಡೋದು, ಸಮೃದ್ಧಿ ಸಿಲ್ಕ್ ಹೌಸ್ಗೆ ಹೋಗೋಣ, ಸಮೃದ್ಧಿ ಸಿಲ್ಕ್ ಹೌಸ್ಗೆ ಹೋಗೋಣ ಅಂದರೆ ತುಂಬ ಪಾಪ ದೂರದಿಂದ ಬರ್ತಾರೆ ಸರ್. ಬಳ್ಳಾರಿ ಬರ್ತಾರೆ, ಬೆಳಗಾಮು. ಖುಷಿ ಆಗುತ್ತೆ. ಬೆಂಗಳೂರು, ಚಿಕ್ಕಪೇಟೆ ಅಂದರೆ ಸೀರೆಗಳಿಗೆ ಫೇಮಸ್ಸು. ಅಲ್ಲಿಂದ ದಿನ ಕಮ್ಮಿಯಿಂದ 50 ಜನ ನಮ್ಮ ಶಾಪಿಗೆ ವಿಸಿಟ್ ಕೊಡೋದು ತುಂಬ ಖುಷಿ ವಿಚಾರ. ಮಕ್ಕಳು ಹೆಣ್ಮಕ್ಳನ್ನ ಶಾಪ್ ವಿಸಿಟ್ ಮಾಡಿಸ್ತಿದ್ದಾರೆ. ಸೊ ನಮಗೆ ಯುಗಾದಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್ ಗಂಡು ಮಕ್ಳಿಗೆ ಕೊಟ್ಟಿರೋ ಉದ್ದೇಶ, ನಮಗೆ ಲಾಭನೇ ಬೇಡ. ಯಾಕಂದ್ರೆ ಗಂಡು ಮಕ್ಳು ಹೆಣ್ಮಕ್ಳನ್ನ ಶಾಪಿಗೆ ವಿಸಿಟ್ ಮಾಡ್ತಿದ್ದಾರೆ. ಹಂಗಾಗಿ ಪೆಟ್ರೋಲ್ ಕೊಡೋಣ ಅಂತ ಡಿಸೈಡ್ ಮಾಡಿ ಒಂದು ಪೆಟ್ರೋಲ್ ಆಫರ್ ಇಟ್ಟಿದ್ದೀವಿ. ಅದು ಉಪಯೋಗ ಆಗ್ತಿದೆ, ತುಂಬ ಖುಷಿ ವಿಚಾರ. ಇವಾಗ ಬಸ್ಸಲ್ಲಿ ಬಂದಿದ್ದೀವಿ ಅನ್ನೋರಿಗೆ ಪೆಟಿಕೋಟ್ ಕೂಡ ಸಿಗ್ತಿದೆ. ಬೆಸ್ಟ್ ಕಲೆಕ್ಷನ್ಸು, ಬೆಸ್ಟ್ ಆಫರ್ ಸರ್. ಇದೆಲ್ಲ ತಗೊಳ್ಳಿ ನೀವು ನೋಡಿ. ಇದೆಲ್ಲ ಶಿಫಾನ್ ಸ್ಯಾರೀಸು 550 ರೂಪಾಯಿ. ಬಟ್ ನಾವು ಕೊಡ್ತೀವಿ 300 ರೂಪಾಯಿಗೆ. ನಿಮ್ಗೆ ಎಲ್ಲಿ ಸಿಗುತ್ತೆ ಸರ್? ನೋಡಿ ಸರ್, ಇದೆಲ್ಲ ನೋಡಿ ಸರ್, ಇದೆಲ್ಲ ನೋಡಿ. ನಮಗೆ ಕಸ್ಟಮರ್ ದಿನ ಬರ್ತಾರೆ, ಸ್ಯಾರಿ ಎತ್ತಿಕ್ಕಕ್ಕೆ ಟೈಮ್ ಇಲ್ಲ ಸರ್. ನೋಡಿ, ಇದೆಲ್ಲ ನಿಮಗೆ ಸಿಗ್ತಿದೆ 300 ರೂಪಾಯಿಗೆ ಸರ್. ಯಾರು ಸರ್ ಕೊಡ್ತಾರೆ ಇದೆಲ್ಲ? 300-350ಕ್ಕೆಲ್ಲ ನೋಡಿ. ಇದೆಲ್ಲ ನೋಡಿ 1,000 ರೂಪಾಯಿಗೆ 3 ಸರ್. ಬೆಸ್ಟ್ ಕಲೆಕ್ಷನ್ಸ್. ನಿಮ್ಗೆ ಯಾವ್ದು ಹೆಣ್ಮಕ್ಳು ಇಲ್ಲಿ ಬಂದುಬಿಟ್ರೆ ಯಾವ್ದು ತೊಗೊಳೋದು ಯಾವ್ದು ಬೇಡ. ಅವ್ರು ಹೇಳ್ತಾರೆ, ಅಯ್ಯೋ ನಾವು ಬುಕ್ ಮಾಡಿ ತೊಗೊಂಡ್ಬಿಡ್ತೀವಿ, ಇಲ್ಲಿಗೆ ಬಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಇದು ನೋಡ್ಬೋದು ಸರ್, ಇದೆಲ್ಲ ನಂಬರ್ 1 ಸ್ಯಾರಿ ಸರ್ ನಮ್ಮ ಅಂಗಡಿಯಲ್ಲಿ. ರಾಜಲಕ್ಷ್ಮಿ ಪಟ್ಟು ಸ್ಯಾರಿ ಅಂತಲೇ ಫೇಮಸ್ ಸರ್. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಪ್ರೈಸ್ ಕೇಳ್ಬಿಟ್ರೆ ನೀವು ಖುಷಿ ಪಡ್ತೀವಿ. 550ಕ್ಕೆ ಸಿಗುತ್ತೆ ಸರ್. 10,000 ರೂಪಾಯಿ ರೇಂಜ್ ಏನು ರೇಷ್ಮೆ ಸೀರೆ ಇದೆಯೋ ಆ ಥರ ಹಾಗೆ ಕಾಣಿಸುತ್ತೆ ಸರ್. ಇದೆಲ್ಲ ಟಿಶ್ಯೂ ಸ್ಯಾರಿ ಬರುತ್ತೆ, ಪ್ರೀಮಿಯಂ ಕ್ವಾಲಿಟಿ, ನಮ್ಮದೇ ಬ್ರ್ಯಾಂಡು. ನಮ್ಮ ಸಮೃದ್ಧಿ ಸಿಲ್ಕ್ ಹೌಸಲ್ಲೇ ರಾಜಲಕ್ಷ್ಮಿ ಪಟ್ಟು ಅಂತ ಫೇಮಸ್. ಒಂದು 6 ತಿಂಗಳಿಗೆ 12,000 ಸ್ಯಾರಿ ಕೊಟ್ಟಿದ್ದೀನಿ. ಅದು ತುಂಬ ಖುಷಿ ವಿಚಾರ. ಇನ್ನು ನಿಮಗೆ ವಿಶೇಷವಾಗಿ ನಾನು ಯಾಕೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ರೆ, ಇದೊಂದು ನಂದು ಸೇವೆ ಸರ್, ಸರ್ವಿಸು ನಂದು. ಸಮೃದ್ಧಿ ಸೇವಾ ಟ್ರಸ್ಟ್ ಅಂತ ಹೇಳಿ ನಂದು NGO ಇದೆ ಸರ್. ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀನಿ. ಅದರಲ್ಲಿ ಅತಿ ಹೆಚ್ಚು ನಾನು ಬಡವರಿಗೆ ಸೇವೆ ಮಾಡ್ತಿರ್ತೀನಿ. ಸೊ ಸೇವೆ ಮಾಡಬೇಕು ಅಂದ್ರೆ ಮನಿ ಇಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಹೋಗಿ ಏನು ಕೇಳಿ ಮಾಡೋಕ್ಕಾಗಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಬೆಸ್ಟ್ ರೇಟಲ್ಲಿ ಕೊಡೋಣ, ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಕೊಡೋಣ. ಅದ್ರಲ್ಲಿ ಸ್ವಲ್ಪ 10, 20, 50 ಬಂತು ಅಂದರೆ 100 ಜನಕ್ಕೆ ಶ್ರೀಮಂತ ಮಾಡ್ಬೋದು. ಬಡವ ಹೆಣ್ಮಕ್ಳಿಗೆಲ್ಲ
ಏನೋ ನಮ್ಮ ಕೈಲ ಸಹಾಯ ಮಾಡ್ಬೋದು, ಮತ್ತು ಎಜುಕೇಷನ್ಗೆ, ಹೆಲ್ತ್ಗೆ. ಸೊ ಏನು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿರೋದು. ಸೊ ಬಿಸ್ನೆಸ್ಗಾಗಿ ಅಲ್ಲ ಸರ್, ಸರ್ವಿಸ್ಗಾಗಿ ಮಾಡಿ ಅಂತ ಹೇಳ್ಕೊಂಡು ತುಂಬ ಖುಷಿ ಆಗುತ್ತೆ. ಎಲ್ಲ ನಿಮಗೆ ಬುಟ್ಟ ಜಾರ್ಜೆಟು ನಿಮಗೆಲ್ಲ ಇದೆಲ್ಲ ಸಿಗುತ್ತೆ 650 ಇಲ್ಲ 550ಗೆಲ್ಲ ನಿಮಗೆ 4-5 ಥರ ರೇಂಜ್ ಇರುತ್ತೆ. ಇದೆಲ್ಲ ನಿಮಗೆ ಸಿಗುತ್ತೆ. ಸರಿ ನೋಡಿ ಸರ್, ಇದಂತೂ ಬೆಸ್ಟ್ ಕಲೆಕ್ಷನ್ ಸರ್. ಎಷ್ಟು ಮೂವಿಂಗ್ ಇದೆ ಅಂದರೆ ಬರೀ 650 ಸರ್. ಏನಿದೆ ಹೆಸರು? ಸರ್ ಸೆಮಿ ಸಿಲ್ಕು ಸರ್, ಸಾಫ್ಟ್ ಸೆಮಿ ಸಿಲ್ಕು, ಬರೀ 650 ಸರ್. ಸಿಕ್ಕಾಬಟ್ಟೆ ಬುಕ್ಕಿಂಗು, ಸಿಕ್ಕಾಬಟ್ಟೆ ಇದೆಲ್ಲ ಸೇಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಸರ್. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಹಾಗೆ ಕ್ರೇಪ್ ನೋಡಿ ಸರ್, ಇದೆಲ್ಲ ಕ್ರೇಪು ನಿಮಗೆ 1300ಕ್ಕೆ ಸಿಕ್ಬಿಡತ್ತೆ. ಇದೆಲ್ಲ ಹೊರಗಡೆ 1,500. ಇಲ್ಲಿಗೂ ಬೇರೆ ಕಡೆಗೂ ಒಂದು ಸ್ಯಾರಿಗೆ 100, 200, 300 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಸರ್. ಅಷ್ಟು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ರೇಟಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದೆಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಿದ್ದೀವಿ ಸರ್. ಈಗ ಮದುವೆ ಸೀಸನ್ ಬಂದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ತರದೊಂದು ವೇರಿಯಂಟ್ಸ್ ಬೇಕು. ಹೌದು, ಅದರಲ್ಲೂ ಕಲರ್ಸ್, ಅದರಲ್ಲಿ ಡಿಸೈನ್ಸ್ ಅಂತ ಇರ್ತವೆ, ಆ ತರದೆಲ್ಲ ಸಿಗ್ತವೆ ಎಲ್ಲ ಸರ್. ಅವ್ರು ಏನು ಕೇಳಿ ಬಂದು 1,000 ಪೀಸ್ ಕೇಳಿದ್ರು ನಾವು ಕೊಡ್ತೀವಿ. ಓಕೆ, ಯಾವ ರೇಟ್ ಇಂದ ಯಾವ ರೇಂಜ್ ವರೆಗೂ ಇದೆ ಸರ್? 250 ರೂಪಾಯಿಂದ ಹಿಡಿದು 20,000ವರೆಗೂ ಇದೆ ನೋಡಿ ಸರ್. ಇದೆಲ್ಲ ಬರೀ 850. ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರ್ಯಾಂಡ್ ಆಗಿದೆ. ಸೊ ಸರ್ ಇದೆಲ್ಲ ಸೆಮಿ ಕ್ರೇಪ್ ಸರ್. ಇದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡು ನೋಡಿ ಸರ್. ಇದು ಈ ಸ್ಯಾರಿ ನಿಮಗೆ ತೋರಿಸ್ತೀನಿ. ಇದೆಲ್ಲ ಹೊರಗಡೆ ಬಂದು 550 ನೋಡಿ, ನಮ್ಮ ಹತ್ರ ಸಿಗುತ್ತೆ ಬರೀ 350. ಸ್ಯಾರಿ ಬಾರ್ಡ್ರ್ ನೋಡಿ ಹೆಂಗಿದೆ, ಕಲರ್ ಕಾಂಬಿನೇಷನ್ಸು. ದಿನಕ್ಕೆ ಕಮ್ಮಿ ಅಂದರೂ ಅಷ್ಟು ಬುಕ್ಕಿಂಗ್ ಬರುತ್ತೆ. ನಮ್ಮ ಬುಕ್ಕಿಂಗೇ ತೊಗೊಳಕ್ಕಾಗಲ್ಲ ನೋಡಿ. ಶಾಪಲ್ಲಂತೂ ಯಾವಾಗಲೂ ಹಿಂಗೆ ರಾಶಿ ಇದ್ದೇ ಇರುತ್ತೆ, ನಾವು ಜೋಡ್ಸೋಕ್ಕೆ ಆಗಲ್ಲ ನೋಡಿ. ಇದೆಲ್ಲ ಪ್ಯೂರ್ ಟಿಶ್ಯೂ ಸಿಲ್ಕ್ ಬರುತ್ತೆ ಸರ್. ಅದರಲ್ಲಿ ಇದು ಸೆಮಿ ತೊಗೊಳಕ್ಕೋದ್ರೆ ಆ ಹೊರಗಡೆ 6,000 to 7,000 ಆಗುತ್ತೆ. ನಾವು 3,800ಕ್ಕೆ ಕೊಟ್ಬಿಡ್ತೀವಿ. ಈ ಥರ ಎಲ್ಲ ಫ್ಯಾನ್ಸಿಯಾಗೂ ಕೇಳ್ತಾರೆ. ಇಲ್ಲಿ ಇದೆ ಎಷ್ಟು ಫ್ಯಾನ್ಸಿ ಅಂದರೆ ಸರ್, ಯಾವ ಥರ ಬೇಕು ನೋಡಿ, ಯಾವ ಥರ. ಹೊರಗಡೆ 4,000-5,000 ರೂಪಾಯಿ ಏನು ಕೊಟ್ಟು ತಗೊತಾರೆ, ಇಲ್ಲಿ 1,500-2,000 ರೂಪಾಯಿಗೆ ಸಿಕ್ಬಿಡುತ್ತೆ ಸರ್. ಬೆಸ್ಟ್ ಕಲೆಕ್ಷನ್ಸು ನೋಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ಹೀರೋಯಿನ್ಗಳ್ದೆಲ್ಲ ಫೋಟೋ ಹಾಕ್ಬಿಟ್ಟು ಬ್ರ್ಯಾಂಡಿಂಗು ಅಂತ ಹಾಕ್ತಾರೆ. ಇವ್ರು ಯಾರು ಮೇಡಮ್? ಸರ್ ಇವರು ಶಾಂತಕುಮಾರಿ ಮೇಡಮ್, ಸಮೃದ್ಧಿ ಸಿಲ್ಕ್ ಹೌಸ್ನ ಹೆಣ್ಮಗಳು. ನಮಗೆ ಇದೊಂದು ಇತಿಹಾಸ. ನಾನು ಎಷ್ಟೋ ವಿಡಿಯೋಗಳು ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ಈಗ ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರೆ, ಅವ್ರು ಯಾವುದೋ ಬ್ರ್ಯಾಂಡಿಂಗಿಗೆ ಶ್ರೇಯಾ ಶರಣ್ಣ ಅಥವಾ ಯಾರೋ ಹೀರೋಯಿನ್ಗಳು ಆಗ್ತಾ ಇರ್ತಾರೆ. ನಿಮಗೆ ನೀವೇ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಾ, ವೆರಿ ಹ್ಯಾಪಿ. ಸೊ ಒಬ್ಬರು ಕನ್ನಡದ ಹೆಣ್ಮಗಳಾಗಿ ಸೋಷಿಯಲ್ ಕಾಸ್ಗೆ ದುಡ್ಡು ಕೇಳಬಾರ್ದು, ಸ್ವತಂತ್ರವಾಗಿ ಇರಬೇಕು, ದುಡ್ದಿದ್ದ ಅಂತ ಹಣದಲ್ಲಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು ಮಾಡಿದ್ದೀರಾ. ವೆರಿ ಹ್ಯಾಪಿ, ಹ್ಯಾಟ್ಸ್ ಆಫ್ ಟು ಯು. ಎಲ್ಲರೂ ಸಪೋರ್ಟ್ ಮಾಡಬೇಕು, ಈ ವಿಡಿಯೋನ ಶೇರ್ ಮಾಡಬೇಕು ಸರ್. ಇಷ್ಟೇ ಇಲ್ಲ ಸರ್, ವೆಡ್ಡಿಂಗ್ ಕಲೆಕ್ಷನ್ಸು ತುಂಬ ಇದೆ ನಮ್ಮ ಹತ್ರ. ವೆಡ್ಡಿಂಗ್ ಕಲೆಕ್ಷನ್ಸ್ಗೆ ಎಲ್ಲೆಲ್ಲಿಂದ ಬರ್ತಾರೆ ಅಂದರೆ ಕರ್ನಾಟಕದಾದ್ಯಂತ ಸರ್. ನೀವು ನಂಬ್ತಿರಲ್ವೋ, ಸೂರತ್ತಿಂದ ನಮ್ಮ ಪಟ್ಟು ಸಿಲ್ಕ್ ಕೇಳ್ಕೊಂಡು ಬಂದಿದೆ ಸರ್. 50 ಪಟ್ಟು ಸಿಲ್ಕ್, ಅದು ಸೀರೆಗಳ ನಗರ. ಅಲ್ಲಿಂದ ನಮ್ಮ ಪಟ್ಟು ಸ್ಯಾರಿಗೆ ಬರ್ತಾರೆ ಅಂದಾಗ ನಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತಲ್ಲ ಸರ್. ಸರ್ ಇವಾಗ ನೋಡಿ ಈ ಸ್ಯಾರಿ ನೋಡಿ, ಈ ಸ್ಯಾರಿ ಈಗ ಕ್ವಾಲಿಟಿ ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ, ಫಸ್ಟ್ ಹೋಗಿ ಹೆಣ್ಮಕ್ಳಿಗೆ ಮುಟ್ಟು ನೋಡ್ತಾರೆ ಸರ್. ಅದು ಸಾಫ್ಟಾಗಿ, ಸ್ಮೂತಾಗಿ, ಡಿಸೆಂಟಾಗಿತ್ತು ಅಂದರೆ ಅದು ಓಕೆ, ನಮಗೆ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ ಅಂತ ಅನಿಸುತ್ತೆ ಸರ್. ಸ್ವಲ್ಪ ರಫ್ ಆಗಿತ್ತು ಅಂದರೆ ಹೆಣ್ಮಕ್ಳು ಯಾರು ತೊಗೊಳಕ್ಕೆ ಇಷ್ಟಪಡಲ್ಲ ಸರ್. ಇದೆಲ್ಲ ನೋಡಿ ಸರ್, ಸೆಮಿ ಟಿಶ್ಯೂ ಸಿಲ್ಕು, ಬಟ್ ಇದು ಪ್ಯೂರ್ ಥರನೇ ಕಾಣುತ್ತೆ. ಇದು ಸೆಮಿನೇ ಹೊರಗಡೆ ತಗೊಳಕ್ಕೆ ಹೋದರೆ 6,000-7,000 ಆಗುತ್ತೆ. ಬಟ್ ನಾವು 3,500, 3,800, 1,500 ಸಿಕ್ಬಿಡುತ್ತೆ ಸರ್. ಬೆಸ್ಟ್ ಕಲೆಕ್ಷನ್ ಸಿಗುತ್ತೆ. ಸೊ ಹಂಗಾಗಿ ಇಲ್ಲಿ ಹುಡಿಕೊಂಡು ಬರ್ತಾರೆ ಸರ್. ಯಾಕೆಂದರೆ ಎಲ್ಲರೂ ಈಗ ಯಾರು ದುಡ್ಡು ಇಟ್ಕೊಂಡಿರಲ್ಲ ಸರ್, ಜೀವನ ಮಾಡೋದೇ ಕಷ್ಟ ಇದೆ ಈಗಿನ ಪರಿಸ್ಥಿತಿನಲ್ಲಿ. ಸೊ ಇದೇ ಒಟ್ಟು ಹೆಣ್ಮಕ್ಳು ತುಂಬ ಖುಷಿ ಪಡ್ತಾರೆ ಸರ್. ಮತ್ತು ಪ್ಯೂರು ಸಿಗುತ್ತೆ ನಮ್ಮ ಹತ್ರ. ಸೊ ಪ್ಯೂರಲ್ಲೂ ನಿಮಗೆ ತೋರಿಸಿದೆಲ್ಲ ನೋಡಿ ಸರ್, ಇದೆಲ್ಲ ಟಿಶ್ಯೂ ಸಿಲ್ಕಲ್ಲಿ ಬರುತ್ತೆ. ಇದೆಲ್ಲ ತುಂಬ ವೆಡ್ಡಿಂಗ್ ಕಲೆಕ್ಷನ್ಸು, ತುಂಬಾ ಗ್ರ್ಯಾಂಡಾಗಿರುತ್ತೆ ನೋಡಿ ಸರ್. ಇದೆಲ್ಲ ಪ್ಯೂರ್ ಸರ್. ಸರ್ ಪ್ಯೂರ್ ಅಂತ ಹೋದಾಗ ಸರ್ ನೋಡಿ ಸರ್, ಇದೆಲ್ಲ ಪ್ಯೂರ್ ಬರುತ್ತೆ. ಇದೆಲ್ಲ ನೋಡಿ ನಮ್ಮ ಪ್ರೈಸ್ ನೋಡಿ 4,600 ರೂಪಾಯಿಗೆ ನಾವು ಪ್ಯೂರಲ್ಲಿ ಕೊಡ್ತಾ ಇದ್ದೀವಿ. ಅದೇ ಹೊರಗಡೆ ಹೋದರೆ 7,000-8,000 ಸಿಗುತ್ತೆ. ಅಲ್ಲಿಗೆ ಹೆಣ್ಮಕ್ಳಿಗೆ ಎಷ್ಟು ದುಡ್ಡು ಸೇವ್ ಆಯಿತು ಸರ್. ನಂದು ಬಂದು ಬಿಸ್ನೆಸ್ ಅಲ್ಲ ಸರ್, ಇದು ನನ್ನ ಸರ್ವೀಸು. ನಾನು ಮೊದಲೇ ಹೇಳ್ದಂಗೆ ಹೆಣ್ಣು ಮಕ್ಕಳಿಗೆ, ಅದು ಬಡತನದಲ್ಲಿರೋ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು, ಸೀಮಂತ ಮಾಡಬೇಕು, ಅಸ್ತವ್ರಿಗಂತೂ ತನ್ನ ಕೊಡಬೇಕು, ಎಜುಕೇಷನ್ನು, ಇದೇ ಸರ್ ನನ್ನ ಕಾನ್ಸೆಪ್ಟ್ ಇರೋದು ಸರ್. ಸ್ಯಾರಿ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಪೆಟಿಕೋಟ್ ಸಿಗುತ್ತೆ, ಡ್ರೆಸ್ಸಸ್, ಈಗ ಜಾಸ್ತಿ ಡ್ರೆಸ್ಸಸ್ಸು ಬಳಸ್ತಾರೆ, ಡ್ರೆಸ್ಸಸ್ಸು, ನೈಟೀಸು. ಹೆಣ್ಮಕ್ಳಿಗೆ ಏನೇನು ಬೇಕೋ ಎಲ್ಲದು ಶಾಪಲ್ಲಿ ಸಿಗುತ್ತೆ ಸರ್. ಇವಾಗ ಹೆಣ್ಮಕ್ಳಿಗೆ ಎಲ್ಲರ ಫೇವ್ರೆಟ್ ಸ್ಯಾರಿ ಅಂತಂದರೆ ಮೈಸೂರು ಸಿಲ್ಕ್ ಸ್ಯಾರಿ. ಅದು ಉಡದೇ ಇರೋ ಹೆಣ್ಣು ಮಕ್ಕಳೇ ಇಲ್ಲ ಕಣ್ರಿ. ಯಾಕೆಂದರೆ ಎಲ್ರಿಗೂ ಅದು ಬೇಕೇ ಬೇಕು.
ಸೊ ಅದರಲ್ಲಿ ಏನಾಗುತ್ತೆ, ಪ್ಯೂರಲ್ಲಿ ಉಡಬೇಕು ಅಂದಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲರೂ ಈಗ ಸ್ಯಾರಿ ತೊಗೊಂಡು ಉಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತೀವಿ ಇವಾಗ, ಇದರಲ್ಲೇ ಸೆಮಿ ಮಾಡ್ತೀವಿ ನೋಡಿ ಸರ್. ಇದೆಲ್ಲ ಸೆಮಿ ಬರುತ್ತೆ, ಬಟ್ ನಿಮ್ಗೆ ನೋಡಿದ್ರೆ ನೋಡಿ ಏನನ್ಸುತ್ತೆ, ಪ್ಯೂರ್ ಅಂತ ಅನ್ಸುತ್ತಲ್ವರ. ಸೊ ಇದೇ ತೊಗೊಳಕ್ಕೋರ ಹೊರಗಡೆ 7,000 to 8,000 ಆಗುತ್ತೆ ಪ್ಯೂರು. ಬಟ್ ಅದನ್ನೇ ನಾವು ಇಮಿಟೇಷನ್ ಪ್ಯೂರ್ ಥರನೇ ಕಾಪಿ ಮಾಡಿಸಿದ್ದೀವಿ ಸರ್. ಇದೆಲ್ಲ ನೋಡಿ ಹೆಣ್ಮಕ್ಳಿಗೆ ಬಜೆಟ್ ಫ್ರೆಂಡ್ಲಿಯಾಗಿ 2,300 ಸಿಕ್ಬಿಡುತ್ತೆ. ಸೊ ಫೀಲ್ ಇರುತ್ತೆ, ಅಷ್ಟೇ ರಿಚ್ ಆಗು ಕಾಣಿಸುತ್ತೆ, ಅಷ್ಟೇ ಗ್ರ್ಯಾಂಡ್ ಆಗು ಕಾಣಿಸುತ್ತೆ. ಇದ್ರಲ್ಲಿ ತುಂಬ ವೆರೈಟೀಸ್ ಇದೆ ಸರ್. ಇದ್ರ ಬಗ್ಗೆ ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು 100 ಥರದ ಕಲೆಕ್ಷನ್ ಸಿಗುತ್ತೆ. 850 ಸ್ಟಾರ್ಟ್ ಆಗುತ್ತೆ, 20,000ವರೆಗೂ ಸಿಗುತ್ತೆ. ಸೊ ಹೋಲ್ಸೇಲ್ ಅಂದಾಗ ಯಾರೂ ಆಫರ್ ಕೊಡಲ್ಲ ಸರ್. ಬಟ್ ನಾವು ಒಂದು ತೊಗೊಂಡ್ರು ಒಂದು ಸ್ಯಾರಿ ತೊಗೊಂಡ್ರು ಹೋಲ್ಸೇಲಾಗೆ ಕೊಡ್ತಾ ಇರೋದು. ಸೊ ನಾವೇನು ಮಾಡಿದ್ವಿ, ವುಮೆನ್ಸ್ ಡೇ ಬಂತಲ್ಲ ಸರ್, ಹೆಣ್ಣು ಮಕ್ಕಳ ದಿನಾಚರಣೆ ಬಂತು, ಅವಾಗಿಂದ ಯುಗಾದಿವರೆಗೂ ಒಂದು ಆಫರ್ ಅನೌನ್ಸ್ ಮಾಡಿದ್ವಿ. ಏನಂದರೆ ಗಂಡು ಮಕ್ಕಳಿಗೆ ಪೆಟ್ರೋಲು, ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಬಿಸ್ನೆಸ್ ಮಾಡಿದ್ರೆ ಪೆಟ್ರೋಲ್ ಸಿಗುತ್ತೆ. ಈಗ ಹೆಣ್ಮಕ್ಳು ಬೇಡಪ್ಪ ನಾನು ಬಸ್ಸಲ್ಲಿ ಬಂದಿದ್ದೆ ಅಂದರೆ ಪೆಟ್ಟಿಕೋಟ್ ಸಿಗುತ್ತೆ ಸರ್. ಸಮೃದ್ಧಿಗೆ ಬಂದರೆ, ಸಮೃದ್ಧಿ ಅಂದರೆ ಸೀರೆಲಿ ಇಲ್ಲಿ ಯಾರೇ ತೊಗೊಂಡ್ರು ದುಡ್ಡಂತೂ ಸೇವ್ ಆಗುತ್ತೆ ಸರ್. ಯಾರೇ ಒಂದು 200 ರೂಪಾಯಿ 250 ತೊಗೊಂಡ್ಬಂದು ಒಂದು ಸ್ಯಾರಿ ತೊಗೊಂಡು ಖುಷಿಯಾಗಿ ಹೋಗ್ಬೋದು. ಅದು ಬೆಸ್ಟ್ ಕಲೆಕ್ಷನ್ಸ್ ನಾವು ಕೊಡ್ತೀವಿ. ಯಾರೇ ಹೆಣ್ಮಕ್ಳು ಸೀರೆ ಪರ್ಚೇಸ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಬರೀ ಕೈಲಿ ಕಳಿಸಲ್ಲ. ಯಾಕೆಂದರೆ ನಮ್ಮ ಹೆಣ್ಮಕ್ಳು ಯಾವತ್ತಿಗೂ ಮುತ್ತೈದೆಯಾಗಿ ಇರಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಆಗಿದೆ ಸರ್. ಯಾವುದೇ ಹೆಣ್ಮಕ್ಳು ಬಂದರೂ ನಾವು ಅರ್ಶಿನ ಕುಂಕುಮ ಬಳೆ ಇಟ್ಟೇ ಕೊಡೋದು. ಮೇಡಮ್ ಒಳ್ಳೇದಾಗಲಿ, ಶುಭವಾಗಲಿ, ಸಮೃದ್ಧಿ ಆಗಲಿ ಮೇಡಮ್, ಜಾಸ್ತಿ ದುಡ್ಡು ಒಡವೆ ಬರಲಿ ಹೆಣ್ಮಕ್ಳಿಗೆ, ಇದಕ್ಕಿಂತ ಐಶ್ವರ್ಯ ಬೇರೆ ಬೇಕಿಲ್ಲ ಅಂತ ಅನ್ಕೋತೀನಿ ಮ್ಯಾಮ್. ಒಳ್ಳೇದಾಗಲಿ ಮ್ಯಾಮ್. ಸರ್ ನಮ್ಮೂರು ಬಂದು ತುಮಕೂರು ಜಿಲ್ಲೆ, ತುಮಕೂರು ಗ್ರಾಮ ಅಂತರ. ನಮ್ಮದು ಗುಬ್ಬಿ ರೋಡ್ ಬರುತ್ತೆ ಸರ್. ಹೆಗ್ಗೆರೆ ಬಸ್ ಸ್ಟ್ಯಾಂಡ್ ಇಳಿತಿದ್ದಂಗೆ ಫಸ್ಟ್ನೇ ಕ್ರಾಸಲ್ಲೇ ನಮ್ಮದು ಶಾಪ್ ಇರೋವಂಥದ್ದು. ಇಲ್ಲ ಗೂಗಲಲ್ಲಿ ಹೋಗ್ಬಿಟ್ಟು ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಓಡಿದ್ರೆ ಸೊ ಅಲ್ಲಿ ಕೂಡ ಗೊತ್ತಾಗ್ಬಿಡುತ್ತೆ, ಲೊಕೇಶನ್ ಗೊತ್ತಾಗುತ್ತೆ, ಸೀದಾ ಬರ್ಬೋದು. ಇಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಪೇಜ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆಲ್ಲ ನಂಬರ್ ಇದೆ, ಸೊ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಸಮೃದ್ಧಿಗೆ ಬಂದರೆ ಖಂಡಿತ ನಿಮಗೆ ದುಡ್ಡು ಸೇವ್ ಆಗುತ್ತೆ ಸರ್.